पद्मभूषण डॉक्टर राजकुमार गे गंडुगली राजकुमार गे अप्पाजी राजकुमार गे डॉक्टर राजकुमार गे पद्मभूषण डॉक्टर राजकुमार गे शिखर राज डॉक्टर राजकुमार गे दैव मानव डॉक्टर राजकुमार गे राजकुमार गे पद्मभूषण डॉक्टर राजकुमार गे नट सार्वभौम डॉक्टर राजकुमार गे कर्नाटक रत्न डॉक्टर राजकुमार गे राजकुमार गे गान गंधर्व डॉक्टर राजकुमार गे पद्मभूषण डॉक्टर राजकुमार गे नट सार्वभौम डॉक्टर राजकुमार गे कन्नडिगर आराध्य दैव डॉक्टर राजकुमार गे पद्मभूषण डॉक्टर राजकुमार गे देवता परीक्षा डॉक्टर राजकुमार गे मंडिನ ಭಾಗ ಡಾಕ್ಟರ್ ರಾಜ್ಕುಮಾರ್ ಗೆ ಕನ್ನಡದ ಕಲಿ ಡಾಕ್ಟರ್ ರಾಜ್ಕುಮಾರ್ ಗೆ पद्मभूषण डॉक्टर राजकुमार गे गंडुगली राजकुमार गे अप्पाजी ಮುಂದೆ ನಿಂತ್ಕೊಳ್ಳಿಲ್ಲ ಹೆಂಗೆ ಘೋಷಣೆ ಹೋಗಿ गान गंधर्व डॉक्टर राजकुमार गे पद्मभूषण डॉक्टर राजकुमार गे शिखर राज डॉक्टर राजकुमार गे दैव मानव डॉक्टर राजकुमार गे दैव मानव डॉक्टर राजकुमार गे राजकुमार गे पद्मभूषण डॉक्टर राजकुमार गे नट सार्वभौम डॉक्टर राजकुमार गे कर्नाटक रत्न डॉक्टर राजकुमार गे ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಸಿಹಿ ವಿತರಣೆ ಇರ್ಬೋದು, ಅನ್ನದಾನ ಇರ್ಬೋದು, ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದೋ. ಈ ಬಾರಿ ಬರೀ ಮೌನವಾಗಿ ಸರಳವಾಗಿ ಆಚರಣೆ ಮಾಡ್ತಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ, ಜಮ್ಮು ಕಾಶ್ಮೀರನಲ್ಲಿ ಏನು ನಮ್ಮ ಹಿಂದೂಗಳನ್ನ ನರಮೇಧ ಮಾಡಿದಾರೋ ಆ ಭಯೋತ್ಪಾದಕರನ್ನ ಕೂಡಲೇ ಕೇಂದ್ರ ಸರ್ಕಾರ ಗಮನಕ್ಕೆ ತಗೊಂಡು ಆ 4 ಜನನ ಯಾವತ್ತು ನೀವು ಹತ್ಯೆ ಮಾಡ್ತೀರಾ ಅವತ್ತಿಲ್ಲಿ ಸಿಹಿ ವಿತರಣೆ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ವಿಜೃಂಭಣೆ ಒಂದು ಹಬ್ಬವನ್ನು, ರಾಜ್ಕುಮಾರ್ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇವತ್ತೇನು ತನ್ನ ಹೆಂಡತಿ ಮುಂದೆ ನಿಲ್ಲಿಸಿ ಗುಂಡಿಟ್ಟು ಹೊಡೆದಂಥ ಕ್ರೌರ್ಯವನ್ನು ಮೆರೆದಿರುವಂಥ ನರರಾಕ್ಷಸನ್ನ ಹತ್ಯೆ ಮಾಡಿ ಅಂತೇಳಿ ನಾವು ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ
ಒತ್ತಾಯವನ್ನು ಮಾಡ್ತದೆ. ಏನಿವತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಸರಳವಾಗಿ ಆಚರಣೆ ಮಾಡಿದ್ದೀವಿ ಅಂತಂದರೆ ಇದೇ ಒಂದು ಕಾರಣಕ್ಕೆ ಸರಳವಾಗಿ ಆಚರಣೆ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. 97ನೇ ಹುಟ್ಟುಹಬ್ಬವನ್ನು ಈ ದಿನ ನಾವು ಸಂಜೆಯ ವೃತ್ತದಲ್ಲಿ ಕುತ್ತಿಗೆಗೆ ಮಾಲಾಧಾರಣೆ ಮಾಡೋದ್ರ ಮೂಲಕ ಸರಳ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಕಾರಣವಾದರೂ ಇಷ್ಟೇ, ಜಮ್ಮುವಿನಲ್ಲಿ ನಡೆದಂಥ ನರ ಹತ್ಯಾಕಾಂಡ, ಭಯೋತ್ಪಾದಕರ ಹತ್ಯಾಕಾಂಡದಲ್ಲಿ 27ರಿಂದ 28 ಜನ ಹುತಾತ್ಮರಾಗಿದ್ದಾರೆ. ಈ ದಿನ ನಮ್ಮ ಕರ್ನಾಟಕದ 3 ಜನ ಹುತಾತ್ಮರಾಗಿದ್ದು ಅವರ ಪಾರ್ಥಿವ ಶರೀರವನ್ನು ಈ ದಿನ ಕರ್ನಾಟಕಕ್ಕೆ ತಂದಿದ್ದಾರೆ. ಆ ದಿಸೆಯಲ್ಲಿ ನಾವು ಈ ದಿನ ಸರಳ ರೀತಿಯಲ್ಲಿ ಆಚರಣೆ ಮಾಡಿ ಪ್ರತಿ ವರ್ಷ ಅನ್ನದಾನ ಮತ್ತು ಸಿಹಿ ವಿತರಣೆ ಮಾಡ್ತಾ ಇದ್ವಿ. ಅದನ್ನು ಈ ಸರಿ ಮಾಡ್ದೇ ಸರಳ ರೀತಿಯಲ್ಲಿ ಬರೀ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಮತ್ತು ಈಗ ಎಲ್ಲರೂ 1 ನಿಮಿಷ ಮೌನವನ್ನು ಆಚರಣೆ ಮಾಡೋದ್ರ ಮೂಲಕ ಏನು ಹುತಾತ್ಮರಾಗಿರುವಂತಹ ಎಲ್ಲ ನಾಗರಿಕರಿಗೆ ಸಂತಾಪವನ್ನು ಸೂಚಿಸೋಣ. ಹಾಗೂ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಸಂದೇಶ ಅವರು ಹೇಳಿದಾಗೇ ಭಾರತ ರತ್ನವನ್ನು ಕೇಂದ್ರ ಸರ್ಕಾರ ಕೊಡಲಿ ಎಂದು ಆಶಿಸ್ತಾ ಈ ದಿನದ ಮಾತನ್ನು ಮುಗಿಸ್ತಾ ಇದ್ದೀವಿ. ಕುಮಾರ್ ಅವರ ಹುಟ್ಟುಹಬ್ಬವನ್ನು ಇವತ್ತು ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಬಹಳ ದೊಡ್ಡ ಆಸ್ತಿ. ಇವತ್ತು ಕನ್ನಡ ಚಿತ್ರರಂಗ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಇರತಕ್ಕಂಥದ್ದು. ಅದು ನಮ್ಮ ಕನ್ನಡ ಸಂಸ್ಕೃತಿಗೆ ಒಂದು ಮಾರಕವಾದಂಥ ವಾತಾವರಣ ಇದೆ. ಇವತ್ತು ಕನ್ನಡ ಚಿತ್ರರಂಗದ ಉಳಿವು ಬಹುದೊಡ್ಡ ಸವಾಲಾಗಿದೆ. ಕನ್ನಡ ಚಿತ್ರರಂಗದ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಂಥ ಕಾಲಘಟ್ಟದಲ್ಲಿ ಕನ್ನಡ ಚಿತ್ರರಂಗ ಸುವರ್ಣ ಯುಗದ ರೀತಿಯಲ್ಲಿ ಇತ್ತು. ಆದರೆ ಇವತ್ತು ಕನ್ನಡ ಚಿತ್ರರಂಗ ಸಾಕಷ್ಟು ದುರಂತಗಳನ್ನ ಎದುರಿಸ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಆದರ್ಶ, ಅವರ ಸರಳತೆ, ಅವರ ವಿನಯವಂತಿಕೆಯನ್ನು ಇಲ್ಲಿನ ಎಲ್ಲ ಕಲಾವಿದರು ಮೈಗೂಡಿಸ್ಕೊಂಡು ಕನ್ನಡ ಚಿತ್ರರಂಗವನ್ನು ಪುನರುಜ್ಜೀವನಗೊಳಿಸುವಂಥ ಪ್ರಯತ್ನ ಆಗಬೇಕಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಆದರ್ಶ ಮತ್ತು ಮಾರ್ಗದರ್ಶನ ಏನಿದೆ, ಅವರ ನಡವಳಿಕೆ ಏನಿತ್ತು, ಅದನ್ನು ಆಧರಿಸಿಯೇ ಇವತ್ತು ಕನ್ನಡ ಚಿತ್ರರಂಗ ನಡಿಬೇಕಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲ ಪಾತ್ರಗಳಲ್ಲೂ ಕಾಣಿಸ್ಕೊಂಡು ಎಲ್ಲ ಕ್ಷೇತ್ರವನ್ನು ಶ್ರೀಮಂತಗೊಳಿಸ್ತಕ್ಕಂಥ ಕಲೆಯನ್ನು ಮಾಡಿದಂಥವ್ರು. ಅವರು ಕೃಷಿಕರಾಗಿ, ಬೇರೆ ಬೇರೆ ಸಂತನಾಗಿ, ಬೇರೆ ಬೇರೆ ಎಲ್ಲ ಪಾತ್ರಗಳಲ್ಲೂ ಕಾಣಿಸ್ಕೊಂಡಂಥ ಏಕೈಕ ನಟ ಈ ದೇಶದಲ್ಲಿ ಯಾರು ಇದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೇಂದ್ರ ಸರ್ಕಾರ ಭಾರತ ರತ್ನವನ್ನು ಕೊಡಲಿ ಎನ್ನುವಂಥ ಒತ್ತಾಯವನ್ನು ಮಾಡಿ ನಾವಿವತ್ತು ಸಾಂಕೇತಿಕವಾಗಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿಯನ್ನು ಆಚರಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ. ರಾಜ್ಕುಮಾರ್ಗೆ, ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ಗೆ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ಗೆ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ಗೆ, ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ಗೆ, ಪದ್ಮದೇವತಾ ಪರಿಚಯ ಡಾಕ್ಟರ್ ರಾಜ್ಕುಮಾರ್ಗೆ, ಮಂಡಿನ ಮಗ ಡಾಕ್ಟರ್ ರಾಜ್ಕುಮಾರ್ಗೆ. भारत माता की, बोलो भारत माता की, वंदे मातरम, वंदे मातरम.